ಕಾಂಗ್ರೆಸ್ ಶಾಸಕರು ಮತ್ತು ಬೆಂಬಲಿಗರು ಜನಾರ್ದನ್ ಮನೆಗೆ ಬೆಂಕಿ ಇಟ್ಟಿದ್ದಾರೆ ಅಂತಕ್ಕಂಥ ಆರೋಪ ಇದೆ. ಪೊಲೀಸ್ನವರು ಕೇಸನ್ನು ಇಷ್ಟು ಮಾಡ್ಕೊಂಡಿದ್ದಾರೆ, ತನಿಖೆ ಮಾಡ್ತಾರೆ. ಯಾರೇ ಇರಲಿ ಈ ಒಂದು ದುಷ್ಕೃತ್ಯವನ್ನು ಮಾಡಬಾರ್ದು. ಆ ರೀತಿ ಆಗಿದೆ, ಅದನ್ನು ಖಂಡಿಸ್ತಾರೆ. ಅದನ್ನು ತನಿಖೆ ನಂತರ ಅದನ್ನು ಸತ್ಯಾಂಶ ಹೊರಬರುತ್ತೆ. ಯಾವುದೇ ಕಾರಣಕ್ಕೆ ಅಷ್ಟೇ ಪ್ರಬಲ ಇದ್ರೂ ಕೂಡ ತನಿಖೆಯಿಂದ ಹೊರಬರುತ್ತೆ. ಅಲ್ಲ, ಬ್ಯಾನರ್ ಗಲಾಟೆಗೂ ಇದಕ್ಕೆ ಲಿಂಕ್ ಕಲ್ಪಿಸಿದ್ದಾರೆ. ಏನು ಹೇಳ್ತಾ ಇದ್ದೀವಿ, ಇದು ರಾಜಕಾರಣ. ಹಿಂದೆ ಅವರು ಸಹ ಅನೇಕ ಈ ರೀತಿಯಾಗಿರ್ತಕ್ಕಂಥ ಕೆಲವು ನಡೆದ ಘಟನೆಗಳು ಸಣ್ಣ ಪುಟ್ಟ ನಡೀದೆ. ಅಲ್ಲಿ ಬಳ್ಳಾರಿ ಅಂದರೆ ಒಂದು ರೀತಿ ಆಂಧ್ರ ಪೊಲಿಟಿಕ್ಸ್. ಅದು ನಮ್ಮ ಜಿಲ್ಲೆ ಅಷ್ಟು ಶಾಂತಿಯುತ ಅಷ್ಟೆಲ್ಲ ಸ್ವಲ್ಪ ಹೈಪಲ್ಲಿ ಸೊ ನಡೀತದೆ. ಅದನ್ನು ಪೊಲೀಸರು ಕಂಟ್ರೋಲ್ ಮಾಡ್ತಾರೆ. ಸರ್, ಈಗ ಗಣರಾಜ್ಯೋತ್ಸವದಲ್ಲಿ ಮತ್ತೆ ರಾಜ್ಯಪಾಲರು ವರ್ಸಸ್ ಗೌರ್ಮೆಂಟ್ ಅಂತಕ್ಕಂಥದ್ದು, ಯಾಕಂದರೆ ಈ ಏನು ಸರ್ಕಾರ ಬರೆದುಕೊಡುತ್ತೆ ಆ ಭಾಷಣವನ್ನು ಓದೋದಿಲ್ಲ ಅಂತಕ್ಕಂಥದ್ದು ರಾಜ್ಯಪಾಲರು ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ಮಾಡ್ತಕ್ಕಂಥ ಭಾಷಣ ಅಸೆಂಬ್ಲಿಯಲ್ಲಿ ಆಯ್ತದು. ಅಸೆಂಬ್ಲಿಯಲ್ಲಿ ಗಣರಾಜ್ಯೋತ್ಸವ ಸರ್, ಗಣರಾಜ್ಯೋತ್ಸವದ್ದು ಏನು ಸರ್ಕಾರ ಕ್ಯಾಬಿನೆಟ್ ರೆಡಿ ಮಾಡ್ತಾರೆ, ಅದನ್ನು ಓದೇ ಇರ್ತದೆ. ಅದನ್ನು ಕೂಡ ಅವರು ಓದಲ್ಲ ಅಂತ ಇನ್ನೇನು ಯಾವ ರೀತಿ ಹೇಳಿಲ್ಲ ಅವರು. ಇನ್ನು ಊಹಾಪೋಹ ಇದೆ. ಬಟ್ ರಾಜ್ಯೋತ್ಸವನೇ ಬೇರೆ, ಗಣರಾಜ್ಯೋತ್ಸವದ ಬೇರೆ. ಹೊಸ ವರ್ಷದಲ್ಲಿ ಪದ್ಧತಿಯಂತೆ ಬರುವವರು ಭಾಷಣ ಮಾಡಬೇಕಾದ್ರೆ ಆ ವಿಚಾರನೇ ಬೇರೆ. ಸರ್, ಕಾಂಗ್ರೆಸ್ ಅಂದರೆ ನಂಬಿಕೆ ದ್ರೋಹಿ ಪಕ್ಷ ಅಂತೇಳಿ ರೇವಣ್ಣ ಹೇಳಿದ್ರು. ಅಂದರೆ ಪದ್ಮಾತ್ ಯಾವುದೂ ಉಳಿಸ್ಕೊಂಡಿಲ್ಲ ಇದುವರೆಗೂ. ರೇವಣ್ಣ, ಎಚ್ ಡಿ ರೇವಣ್ಣ ನಂಬಿಕೆ ದ್ರೋಹಿ ಪಕ್ಷ ಕಾಂಗ್ರೆಸ್ ಅಂತ ಹೇಳಿದ್ರು. ನಂಬಿಕೆ ದ್ರೋಹಿ ಅದಕ್ಕೆ 2006-07ರಲ್ಲಿ ಜನ ಯಾರು ನಂಬಿಕೆ ದ್ರೋಹ ಮಾಡಿದ್ರು ಅಂತ ಗೊತ್ತಾಯ್ತಲ್ಲಪ್ಪ ಇಡೀ ರಾಜ್ಯಕ್ಕೆ. ಕೊಟ್ಟರೆ ಯಡಿಯೂರಪ್ಪರಿಗೆ ಅಧಿಕಾರ. ನಂಬಿಕೆ ದ್ರೋಹ ಯಾರು ಮಾಡಿದ್ರು? ಚಿತ್ರದುರ್ಗ ಜಿಲ್ಲೆಯನ್ನು ಬಾಲ್ಯ ವಿವಾಹ ಮುಕ್ತವಾಗಿಸುವಂಥ ನಿಟ್ಟಿನಲ್ಲಿ ಅಕ್ಕಪಡೆ ಸಹಕಾರದೊಂದಿಗೆ ಮತ್ತು ಅಸ್ತ್ರಶಸ್ತ್ರ ಸಹಕಾರವಾಗಿದೆ. ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಿ ಸುರೇಶ್ ಅವರು ಅಕ್ಕಪಡೆ ವಾಹನಕ್ಕೆ ಜಾಮೀನು ನೀಡಿದ್ದಾರೆ. ಜಿಲ್ಲಾಡಳಿತ ಸರ್, ಕೂಡಾದಲ್ಲಿ 10% ಅಲಾಟ್ ಮಾಡೋದು, ನೀವು ಫ್ರೀ ಮಾಡಿಸ್ಕೊಂಡು ಕ್ಯಾಬಿನೆಟ್